ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಮಾಡುವಂತಹ ಒಂದು ಆನಿಯನ್ ರೈಸ್ ರೆಸಿಪಿ ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಇದು ನಮಗೆ ತುಂಬಾ ಜಟ್ಪಟಾಗಿ ಮಾಡುವುದ ಒಂದು ರೆಸಿಪಿ. ತುಂಬಾ ಫಾಸ್ಟಾಗಿ ಮಾಡಲಿಕ್ಕೆ ಆಗ್ತದೆ. ಇದಕ್ಕೆ ನಿಮಗೆ ಹಿಂದಿನ ದಿನ ಉಳಿದಿರುವ ಅನ್ನವನ್ನಾದರೂ ಬಳಸ್ಬೋದು ಅವತ್ತು, ಅಥವಾ ಇವತ್ತೇ ರೆಡಿ ಮಾಡಿದಂಥ ಅನ್ನವನ್ನು ಕೂಡ ಬಳಸ್ಬೋದು. ಇವಾಗ ನಾನು ಇಲ್ಲಿ ಒಂದು ದೊಡ್ಡ ಸೈಜಿನ ಒಂದು ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಇವಾಗ ಮೊದಲು ಈ ನೀರುಳ್ಳಿಯನ್ನು ಕಟ್ ಮಾಡಿಕೊಳ್ಳುವ. ಮೊದಲಿಗೆ ನೀರುಳ್ಳಿಯನ್ನು ನಾವು ಕಟ್ ಮಾಡಿಕೊಳ್ಳುವ. ನೀರುಳ್ಳಿಯನ್ನು ನಿಮಗೆ ಬೇಕಾದ ಸೈಜಿಗೆ ಕಟ್ ಮಾಡಿಕೊಳ್ಬೋದು. ಹೀಗೆ ಕಟ್ ಮಾಡಬೇಕಂತ ನಿಯಮ ಇಲ್ಲ. ಇವಾಗ ನೀರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಆಗಿದೆ. ನೋಡಿ, ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಡ್ತಿದ್ದೇನೆ. ನೋಡಿ, ಇವಾಗ ಬಾಣಲೆ ಬಿಸಿಯಾಗಿದೆ. ನಾನು ಇವಾಗ ಎಣ್ಣೆ ಹಾಕಿಳ್ತಿದ್ದೇನೆ. ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡಿ ಆನಂತರ ಇದರಲ್ಲಿ ಆನಿಯನ್ ಫ್ರೈ ಮಾಡುವ. ನೋಡಿ, ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿಳ್ತಿದ್ದೇನೆ. ನೋಡಿ, ಇವಾಗ ಸಾಸಿವೆಲ್ಲ ಸಿಡಿತಾ ಉಂಟು. ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕಿಳ್ತಿದ್ದೇನೆ. ಈ ಜೀರಿಗೆಯನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನೋಡಿ, 1-2 ಸಲ ಕರಿಬೇವಿನ ಸೊಪ್ಪು. ಆಗ ಕಟ್ ಮಾಡಿಟ್ಟಂತಹ ಈ ಆನಿಯನ್ ಇದಕ್ಕೆ ಸೇರಿಸಿಕೊಳ್ಳುವ. ಈಗ ನಮಗೆ ಆನಿಯನ್ನಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿಕೊಳ್ಳಬೇಕು. ನಮ್ಮ ಈ ಆನಿಯನ್ ರೈಸ್ನ ಮೈನ್ ಇಂಗ್ರೀಡಿಯೆಂಟ್ಸೇ ಆನಿಯನ್. ನಾವು ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಬಾಡಿಸಿಕೊಳ್ಳುವ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. ನೋಡಿ, ಇವಾಗ ಇದಕ್ಕೆ ಚಿಟಿಕೆ ಅರಶಿನ ಪುಡಿಯನ್ನು ಕೂಡ ಸೇರಿಸಿಕೊಳ್ಳುವ. ನೀರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಬಾಡಿದೆ. ಇಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಇದೆ. ಇದನ್ನು ಕೂಡ ಹಾಕಿಲ್ವ. ಎರಡು ಟೀ ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಪುಡಿ. ಅದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ. ನಾನಿಲ್ಲಿ ಯಾವುದೇ ರೀತಿಯಲ್ಲಿ ಈ ಗರಂ ಮಸಾಲ, ಸಾಂಬಾರು ಪುಡಿ ಯಾವುದನ್ನು ಸೇರಿಸಲಿಲ್ಲ. ನೋಡಿ, ಇಷ್ಟೇ ಮಸಾಲ ಪದಾರ್ಥಗಳನ್ನು ನಾನಿಲ್ಲಿ ಆ್ಯಡ್ ಮಾಡಿರುವಂಥದ್ದು. ನೋಡಿ, ಇದರಲ್ಲಿ 2 ಕಪ್ ಆಗುವಷ್ಟು ಅನ್ನ ಇದೆ. ಇವಾಗ ಇದನ್ನು ಇದಕ್ಕೆ ಸೇರಿಸಿಕೊಳ್ಳುವ. ನೀವು ಇದಕ್ಕೆ ಯಾವುದೇ ಅಕ್ಕಿ ಅನ್ನ ಬೇಕಿದ್ದರೂ ಸೇರಿಸಿಕೊಳ್ಬೋದು. ನಾನಿಲ್ಲಿ ಬಾಯ್ಲ್ಡ್ ರೈಸನ್ನು, ವೈಟ್ ರೈಸನ್ನು ಸೇರಿಸಿಕೊಂಡಿದ್ದೇನೆ. ಇದಕ್ಕೆ ನೀವು ವೈಟ್ ರೈಸ್ ಅಥವಾ ಸೋನಾ ಮಸೂರಿ, ಬಾಯ್ಲ್ಡ್ ರೈಸ್ ಯಾವುದರ ಅನ್ನ ಬೇಕಿದ್ದರೂ ಸೇರಿಸಿಕೊಂಡು ಈ ರೀತಿಯಾಗಿ ಈ ಐಟಮನ್ನು ಮಾಡ್ಬೋದು. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿಕೊಂಡು ಜಟ್ಪಟಾಗಿ ತಯಾರಿಸಬಹುದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಈ ಆನಿಯನ್ ರೈಸ್. ಆನಿಯನ್ ರೈಸ್ ತಯಾರಾಗಿದೆ. ಇವಾಗ ಸ್ವಲ್ಪ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಉದುರಿಸಿಕೊಳ್ಳುವ. ಆನಿಯನ್ ರೈಸ್ ತಯಾರಾಗಿದೆ. ಬೇಯಿಸಿದ ಅನ್ನ ರೆಡಿ ಇದ್ದರೆ ಇದು ಕೇವಲ ಒಂದು
5 ನಿಮಿಷದಲ್ಲಿ ಮಾಡಿ ಮುಗಿಸಬಹುದಾಗಿರುವಂಥ ಒಂದು ಜಟ್ಪಟ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಇವಾಗ ಟೇಸ್ಟ್ ನೋಡುವಂಥ ಸಮಯ. ಸೂಪರ್ ರೆಸಿಪಿ. ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಬ್ರೇಕ್ಫಾಸ್ಟಿಗೆ ಜಟ್ಪಟ್ಟಾಗಿ ಮಾಡಿ ಮುಗಿಸಬಹುದಾಗಿರುವಂಥ ಒಂದು ರೆಸಿಪಿ ಈ ಆನಿಯನ್ ರೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.